ರಸ್ತೆಯಲ್ಲಿ ಹೋಗ್ತಾ ಇದ್ದ ಯುವಕನನ್ನ ಮಂಗಳಮುಖಿಯರು ಅಡ್ಡಗಟ್ಟಿ ಆತನ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಬೆಂಗಳೂರಿನ ಹೆಬ್ಬಾಳದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಭರತ್ ಅನ್ನೋ ಯುವಕ ಹೆಬ್ಬಾಳದ ರೈಲ್ವೆ ಟ್ರ್ಯಾಕ್ ಬಳಿ ನಡೆದುಕೊಂಡು ಹೋಗ್ತಾ ಇದ್ದ. ಆಗ ಆತನನ್ನ ಹಿಂಬಾಲಿಸಿಕೊಂಡು ಬಂದ ಕೆಲ ಮಂಗಳಮುಖಿಯರು ಭರತ್ನನ್ನ ಹಲ್ಲೆ ಮಾಡಿ ಮೊಬೈಲ್ ಕಸಿದುಕೊಂಡಿದ್ದಾರೆ. ಜೊತೆಗೆ ಭರತ್ನನ್ನ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಣ ಕೊಡದಿದ್ರೆ ಮೊಬೈಲ್ ಕೊಡಲ್ಲ ಅಂತ ಬೆದರಿಸಿದ್ದಾರೆ. ಸತತ ಅರ್ಧ ಗಂಟೆಗಳ ಕಾಲ ಭರತ್ಗೆ ನಿರಂತರವಾಗಿ ಟಾರ್ಚರ್ ಕೊಟ್ಟು ನಂತರ ಮೊಬೈಲ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಮಂಗಳಮುಖಿಯರಿಂದ ತಪ್ಪಿಸಿಕೊಂಡು ಭರತ್ ಹೆಬ್ಬಾಳ ಪೊಲೀಸರ ಮೊರೆ ಹೋಗಿದ್ದಾರೆ. ಇನ್ನು ಹೆಬ್ಬಾಳ ಪೊಲೀಸರು ಭರತ್ ಹೇಳಿಕೆ ಆಧಾರದ ಮೇಲೆ ದೂರನ್ನು ಸ್ವೀಕರಿಸಿ ಅಮೃತಹಳ್ಳಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಬರ್ತಿದ್ದೆ. ಬರ್ಬೇಕಾದ್ರೆ ಅಲ್ಲಿರೋಂಥ ಅನ್ಯಲಿಂಗಿಯರು ಕೆಲವೊಂದು ಜನ ಇದ್ರು. ನನ್ನ ಪಡೆ ನಾನು ಬರ್ತಿದ್ದೆ. ಅದರಲ್ಲಿ ಇಬ್ಬರು ಬಂದು ನನ್ನ ಒಂಥರ ಪ್ರವೋಕ್ ಮಾಡೋ ಥರ ಒಂಥರ ಮಾತಾಡಿದ್ರು. ಬಟ್ ನಾನೇನು ಇಂಟ್ರೆಸ್ಟ್ ತೋರಿಸಿದೆ. ಮತ್ತು ನಾನು ಅವ್ರ ಕಡೆ ಗಮನ ಕೊಡ್ದೆ. ನನ್ನ ಪಕ್ಕ ನಾನು ಮೊಬೈಲ್ ಇಟ್ಕೊಂಡು ಮುಂದೆ ಬರ್ತೀನಿ ಹಿಂದೆ ಯಾರೋ ಮೊಬೈಲ್ ಕಿತ್ಕೊಂಡ್ರು. ಯಾರು ಅಂತ ಹಿಂದೆ ನೋಡಿದಾಗ ಅವರು ಒಂಥರ ಕಿತ್ಕೊಂಡಿದ ತಕ್ಷಣ ನನ್ನ ಮೊಬೈಲ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡೋ ಥರನ ಕೇಳ್ಕೊಂಡೆ. ಅವರು ಒಂಥರ ಏನೋ ಹಂಗೆ ಮಾತಾಡ್ತೀಯ, ನನಗೆ ಅಲ್ಲಿ ಮುಡ್ದೆ ಏನಕ್ಕೆ ನಿನ್ನ ಮೊಬೈಲ್ ನನ್ನ ಕಾಸು ಕೊಟ್ಬಿಟ್ಟು ತೊಗೊಂಡೋಗು, ನಂಗೆ ಗೋಣಿ ಆಗಿಲ್ಲ, ನೀನು ಹಂಗೆ ಕೊಡು ಹಿಂಗೆ ಕೊಡು ಅಂತ. ಅದರಲ್ಲಿ ಯಾರೋ ಒಬ್ಬರು ಬಂದು ಹೇಳಿದ್ರು, ಕೊಟ್ಬಿಡೆ ಯಾಕೆ